ಅಲ್ಲ ನೀವು ಒಂದ್ಸರಿ ಅದನ್ನು ಕೇಳಿದ್ರೆ ನಾನು ಯಾಕೆ ಕೇಳಿ ನಿನ್ನ ಸಿನಿಮಾನ ನೀನು ಮಾಡು ನನಗೆ ಹೇಳಿದ್ರೆ ನಾನು ಕಾಸು ಕೊಟ್ಟು ಬ್ಯಾಟೆ ತಗೊಂಡಿಲ್ಲ ಸರ್. ನಂಬ್ತೀರಾ ಇದನ್ನು ಸರ್? ಅಪ್ಪಂಗೆ ತಕ್ಕೊಡೋಕ್ಕೆ ಶಕ್ತಿ ಇಲ್ಲ ಸರ್ ಅವಾಗ. ಅಷ್ಟು ಆ ಥರದ್ದೊಂದು ಪರಿಸ್ಥಿತಿ ಯಾವಾಗಲೂ ಸ್ಕೂಲ್ ಟೈಮ್ಸಿಂದನೂ ಹಾಗೆ ಇತ್ತು ನಮಗೆ ಯಾವಾಗಲೂ. ಡಾರ್ಕ್ ಫ್ಯಾಂಟಸಿ ಅಥವಾ ಅವಾಗ ಬರ್ತಾ ಇದ್ದು ಬೇರೆ, ಅದು ದೊಡ್ಡ ಪ್ಯಾಕೆಟು 300 ರೂಪಾಯಿ. ನೀನು ನಿಜವಾಗ್ಲೂ ಅದನ್ನ ನೋಡಿ ನಾನು ಬೀಳಿಸ್ಬಿಟ್ರೆ ಎಲ್ಲಪ್ಪ 300 ರೂಪಾಯಿ ಕಟ್ಟಬೇಕು. ATM ಮಿಷಿನ್ಗೆ ಹೋದ್ರೆ ATM ಮಷಿನ್ ನನಗೆ ಈಚೆ ಬರಕ್ಕೆ ಭಯ ಸರ್. ATM ಕಾರ್ಡನ್ನು ಯೂಸ್ ಮಾಡಿಲ್ಲ ಸರ್ ನಾನು. 1,500 ರೂಪಾಯಿ ಸಂಬಳ, ನೈಟ್ ಶಿಫ್ಟ್ ಮಾಡಿದ್ರೆ ನನಗೆ 150 ರೂಪಾಯಿ ಎಕ್ಸ್ಟ್ರಾ. ಫೈನಲ್ ಇಯರ್ ಡಿಗ್ರಿಗೆ ಹೋಗ್ತೀನಿ. ಫೈನಲ್ ಇಯರ್ ಡಿಗ್ರಿಗೆ ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ ಅಪ್ಪನ ಹತ್ರ. 12,000 ರೂಪಾಯಿ ಕಟ್ಟಬೇಕು ಫೀಸು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಅಂಡ್ ಈವನ್ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಕೂಡ ಹೌದು, ಆ್ಯಕ್ಟ್ ಮಾಡಿದ್ದಾರೆ, ಗೆಸ್ಟ್ ಅಪಿಯರೆನ್ಸು. ಹೇಗೆ ಒಪ್ಪಿಸಿದ್ರಿ ಸರ್? ಅದೇ ನೀವು ಇವಾಗ ಹೇಳ್ದಂಗೆ ನಾವು ಈ ಥರದೊಂದು ಪ್ರಮೋಷನ್ ಮಾಡ್ತಾಯಿದ್ದೀನಿ ಸಂದೀಪ್, ಏನಾದರೂ ಮಾಡೋಣ ಅಂತ ಒಂದು ಫ್ರೆಂಡಿಗೆ ಫೋನ್ ಮಾಡಿದೆ. ಅದು ನೀವೇನಂದ್ರಿ? ರಾಜೀವ್ ಬನ್ನಿ ಮಾಡೋಣ, ಸಿನಿಮಾಗೆ ಅಂದರೆ ಹೆಲ್ಪ್ ಮಾಡ್ತೀವಿ, ಏನೋ ಒಂದು ಮಾಡೋಣ, ಜೊತೆಗೆ ನಿಮ್ಮದು ಒಂದಷ್ಟು ಇರುತ್ತೆ, ಮಾತಾಡೋಣ, ತಲುಪ್ಸೋ ಕೆಲಸ ಮಾಡೋಣ ಅಂತ. ಸರ್ ಇಲ್ಲಿ ಸುದೀಪ್ ಸರ್ ಜಾಗಕ್ಕೆ ನಿಮ್ಮನ್ನು ಹಾಕೊಳ್ಳೋಣ, ನಾನೇ ಆಗಿರ್ತೀನಿ, ನಾನು ಈ ಥರದೊಂದು ಸಿನಿಮಾ ಮಾಡ್ತಾಯಿದ್ದೀನಣ್ಣ. ಹೌದಾ, ಏನೋ ಈ ಥರ ನನಗೆ ಯಾಕೆ ಹೇಳ್ತಾ ಇದೆಯಾ? ಹೇಳಿದೆ, ಪರವಾಗಿಲ್ಲ ಹೇಳೋದು. ಅದರಲ್ಲಿ ಒಂದು ವಿಷಯ ಹೇಳಕ್ಕೆ ಕೊಟ್ಟಿದ್ದೀವಿ ಜನಕ್ಕೆ, ಹೇಳು. ಹೌದಾ, ಸರಿ. ಅಲ್ಲ ನೀವು ಒಂದ್ಸರಿ ಅದನ್ನು ಕೇಳಿದ್ರೆ ನಾನು ಯಾಕೆ ಕೇಳಿ ನಿನ್ನ ಸಿನಿಮಾನ ನೀನು ಮಾಡು ನನಗೆ ಹೇಳಿದ್ರೆ? ಅಲ್ಲ ಒಂದ್ಸರಿ ಸುಮ್ಮನೆ ಕೇಳಿ ಸರ್. ನಾವು ಏನೇ ಇರ್ಬೋದು ಸರ್, ಒಂದು ದಿನ ದನಿ ಎತ್ತಿ ಮಾತಾಡಿಲ್ಲ ಸರ್, ಅದು ಪ್ರೀತಿಯಿಂದ. ಅಥವಾ ಇಲ್ಲ ಅಣ್ಣ ಅದು ಹಿಂಗೆ ಅಂತಲೂ ಹೇಳಿಲ್ಲ ಯಾವತ್ತೂ. ಕೇಳಿ ಅಂತ ಹಿಂಸೆ ಇಟ್ಟೆ ಒಂದು ವಾರ. ನಿಮ್ದು ಏನೋ ಆಯಿತು, ಅದು ಕರಿಯೋ, ಸರಿ ಆಯಿತು, ಸರಿ ಹಿಂಗಿದೆ ಸರ್, ಹಿಂಗಿದೆ. ಡೈರೆಕ್ಟರ್ನ ಒಂದು ರಾತ್ರಿ ಪ್ರಿಪೇರ್ ಮಾಡ್ತೀನಿ ನಾನು. ಸರ್ ನೀವು ಏನೇ ಹೇಳಿ ಸರ್, ಡೈರೆಕ್ಟರ್ಗೆ ಹೇಳ್ತಾ ಇರೋದು, ನೀವು ಏನೇ ಹಿಂಗೇನೋ ತಿರುಗಿಸ್ತಾ ಇದೀಯ ಅಂತ ಏನಾದ್ರು ಗೊತ್ತಾದರೆ ಅಲ್ಲಿ ನಿಮ್ಮನ್ನು ನಿಲ್ಲಿಸ್ಬಿಡ್ತಾರೆ, ಪಟ್ ಅಷ್ಟೇ ಮುಗೀತು. ಇದು ಸುದೀಪ್ ಸರ್, ಏನು ಹೇಳ್ತಾ ಇದ್ದೀರೋ ಅದನ್ನ ನೇರವಾಗಿ ಹೇಳ್ಬಿಡಿ. ಹೌದು, ಪಟ್ ಅಂತ ಹೇಳ್ಬೇಕು, ಸುತ್ತಿ ಬಳಸಿ ಒಂದು ಪದ ಹಿಂಗಿಂದ. ಇವಾಗ ನಾನೇ ಸುದೀಪ್ ಸರ್ ನಂಗೆ ಹೇಳಿ, ಇವಾಗ ಕೂತ್ಕೊಂಡು ಹೇಳಿದೆ ಸಂದೀಪ್ ಸರ್, ಸರ್ ಇದು ಹಿಂಗಿರುತ್ತೆ, ಇದು ಹಿಂಗಿರುತ್ತೆ, ಇದು ಹಿಂಗೆ, ಇಲ್ಲಿ ನೀವು ಬರ್ತೀರಾ, ಹಿಂಗೆ ಬೇಡ ಸರ್. ಯಾಕೆ ಇಷ್ಟೊಂದು ಕತೆ, ಇಲ್ಲಿಂದ ಬರ್ತೀರಾ, ಅಲ್ಲಿಂದ ಬರ್ತೀರಾ, ಇಲ್ಲಿಂದ ಏನಕ್ಕೆ ಬೇಕು ಸರ್? ಇಲ್ಲ ಇನ್ನೆಂಗೆ ಹೇಳ್ತೀರಾ? ಒನ್ ಲೈನ್ ಸರ್. ಜನಕ್ಕೆ ಒಂದು ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ಅದನ್ನು ನಾನು ಹೇಳಿದ್ರೆ ಕೇಳ್ತಾರಾ ಸರ್? ನೀವು ಹೇಳಿದ್ರೆ ಕೇಳ್ತಾರಾ ಸರ್? ಹೆಬ್ಬುಲಿಯಲ್ಲಿ ಒಂದು ಹೇರ್ ಸ್ಟೈಲ್ ಮಾಡ್ಕೊತೀರಾ ನೀವು, ಏನಾಯ್ತು ಸರ್? ಹೇರ್ ಸ್ಟೈಲ್ ಮಾಡ್ತಾರೆ, ಟ್ರೆಂಡ್ ಆಗುತ್ತೆ, ಖಾಲಿ ಒಂದು ಹೇರ್ ಸ್ಟೈಲ್. ಹೌದು, ಚಿತ್ರಾನ್ನ ಆಗೋಯ್ತು. ತಿರುಗಿ ನೋಡಿದ್ರೆ ಕಟ್ ಮಾಡೋರಲ್ಲ, ಅದೇ ಹೌದು ಹೇರ್ ಸ್ಟೈಲ್. ಹೌದು, ಈ ಎಕ್ಸಾಂಪಲ್ ಹೇಳಿ ಸರ್ಗೆ. ಸ್ವಾರ್ಥ ಇರ್ಬೋದು ಸಂದೀಪ್, ಕರೆಕ್ಟ್, ಆದರೆ ಅವ್ರಿಗೆ ಮನವರಿಕೆ ಮಾಡಬೇಕಲ್ಲ. ಸ್ವಾರ್ಥನೇ, ಆದರೆ ಮನವರಿಕೆ ಉದ್ದೇಶ ರೀತಿ ಕರೆಕ್ಟ್ ಆಗಿರುತ್ತೆ. ಹೇಳಿ ಅದನ್ನು. ಖಾಲಿ ಒಂದು ಹೇರ್ ಸ್ಟೈಲ್ ನಾನು ಹೆಂಗೆ ಜನ ಫಾಲೋ ಮಾಡಿದ್ರಲ್ವ ಸರ್, ಅದು ನೀವೇ. ಇಲ್ಲೊಂದು ದೊಡ್ಡ ವಿಷಯ ಹೇಳಕ್ಕೆ ಹೊರಟಿದ್ದೀವಿ ಸರ್, ಅದನ್ನು ನಿಮ್ಮ ಬಾಯಲ್ಲಿ ನೀವು ಹೇಳಿದ್ರೆ ತಲುಪುತ್ತೆ ಸರ್. ತಲುಪದೇ ಇದ್ರೂ ಪರವಾಗಿಲ್ಲ ಸರ್, ಅದನ್ನು 10 ಜನ ಫಾಲೋ ಮಾಡ್ತಾರೆ ಸರ್. ತೂಕ ಇರುತ್ತೆ ಅದಕ್ಕೆ ನೀವು ಹೇಳಬೇಕು ಸರ್. ಬೇರೆ ಯಾರು ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ಸರ್. ಏನು ವಿಷಯ ಅಂತ ಕೇಳ್ತಾರೆ ಅವರು. ಕೇಳಿದ್ರು ಏನು ವಿಷಯ ಸರ್, ಇಂಥರದೊಂದು ಇನ್ಸಿಡೆಂಟ್ ಆಗುತ್ತೆ ಸರ್, ಇಲ್ಲಿ ಮಾನವೀಯತೆ ಮೆರೀತಾರಲ್ಲ, ಮಾನವೀಯತೆ ಬಿಟ್ಟು ಬೇರೆ ಎಲ್ಲ ನಡೀತಾ ಇರುತ್ತೆ, ಅಲ್ಲಿ ಬೇಕಾಗಿರೋದು ಮಾನವೀಯತೆ. ಆ ಒಂದು ಇನ್ಸಿಡೆಂಟೇ ಶೂಟ್ ಮಾಡಬೇಕಾದ್ರೇ, ಕೆನ್ ಯು ಬಿಲೀವ್ ಎಷ್ಟು ಕಿಡಿಗೇಡಿಗಳಿದ್ದಾರೆ ಅಂದರೆ, ಆ ಈವೆಂಟ್ ನಾನು ಶೂಟ್ ಮಾಡ್ತಾ ಇರ್ತೀನಿ, ಅಣ್ಣನೂ ಇರ್ತಾರೆ, ನೀವೆಲ್ಲ ಕೆಲವು ಸರಿ ನೋಡಿರ್ಬೇಕು ಮೋಸ್ಟ್ಲಿ ಇದರಲ್ಲಿ. ಇವತ್ತು ನೀವು ಮೊಬೈಲಲ್ಲಿ ತೆಗೆದ್ರೆ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡೋದೇ ಸಿನಿಮಾ. ಅಲ್ಲಿರೋವಂಥ ಜನಗಳು ಜೂನಿಯರ್ಸು ಮೊಬೈಲ್ ಇಟ್ಕೊಂಡೇ ಇರಬೇಕು, ಅದೇ ಸಿನಿಮಾ.
ಶೂಟ್ ಮಾಡ್ತಾ ಇದ್ದೀವಿ, ಸೀನೇ ಆ ಥರ ಇದೆ ಸರ್. ಯಾರೋ ಒಬ್ಬ ಅಲ್ಲಿದ್ದಂಥ ಹುಡುಗ ಆ ಶಾರ್ಟನ್ನು ರೆಕಾರ್ಡ್ ಮಾಡಿ ಕಳಿಸ್ಬಿಡ್ತಾನೆ ಸರ್ ಯಾವುದೋ ಊರು ಅವನಿಗೆ. 2:15 ಶೂಟಿಂಗ್ ಮುಗಿಯುತ್ತೆ, 2:15 ಶಾರ್ಟ್ ಕೊಡ್ತೀನಿ ಸರ್ ನಾನು. 6 ಗಂಟೆಗೆ 1 ಮಿಲಿಯನ್ ವ್ಯೂ ಸರ್, ಅದು 1 ಮಿಲಿಯನ್ ವ್ಯೂ ಜಸ್ಟ್ ಆ ವಿಡಿಯೋ. ನಮ್ಮ ಮನೆ ಹತ್ರ ಕಮ್ಮಿ ಅಂದರೆ ಒಂದು 400-500 ಜನ ಇದ್ದಾರೆ. ರಾಜೀವ್ ಏನಾಯಿತು, ಸುದೀಪ್ ಸರ್ ಬಂದಿದ್ದರು. ಅಮ್ಮ ಅಪ್ಪ ಅಳ್ಕೊಂಡು ಹೋಗ್ಕೊಂಡು ನನ್ನ ಸಂಬಂಧಿಕರೆಲ್ಲ ಬಂದುಬಿಟ್ಟಿದ್ದಾರೆ. ಸೊ ಈ ಥರದ ನಾನು ಯಾವುದೋ ಒಂದು ಒಳ್ಳೆ ವಿಷಯ ನನಗೆ ಗೊತ್ತಿಲ್ಲ ಈ ವಿಡಿಯೋ ರೀಚ್ ಆಗುತ್ತಾ, ನೋ ಮೋರ್ ಥರನೇ ಆಗೋಯ್ತದು. ರಾಜೀವ ಇಲ್ಲ. ಸೊ ಈ ಥರದ್ದು. ಆದರೆ ಸಿನಿಮಾ ಅದಲ್ಲ, ಅದು ಗೊತ್ತಿಲ್ಲ ಜನಕ್ಕೆ, ಅವನಿಗೂ ಗೊತ್ತಿಲ್ಲ ಪಾಪ. ಸಿನಿಮಾ ಅದಲ್ಲ, ಅದು ಬೇರೆ ವಿಷಯನೇ ಇದೆ. ಸೊ ಅದು ರೀಚ್ ಆಗೋಯ್ತು. ಸೊ ಈ ಥರದ್ದು ಒಂದು ಯಾವುದೋ ವಿಡಿಯೋ ಒಂದು 3 ಅವರ್ಗೆ 1 ಮಿಲಿಯನ್ ಆಗುತ್ತೆ ಅಂತಂದರೆ ನೀವು ಹೇಳಕೊಟ್ಟಿರೋ ವಿಷಯ ನೀವು ಹೇಳಿದ್ರೆ ಸಿನಿಮಾ ಥಿಯೇಟ್ರಲ್ಲಿ ರೀಚ್ ಆಗಲ್ವ? ನಮ್ಮ ಉದ್ದೇಶ ಅದೇ ಇದ್ದಿದ್ದು. ಹಂಗಂತ ಎಷ್ಟೋ ಜನ ನನ್ನ ಕೇಳಿದ್ರು, ಬೇಕು ಅಂತ ವೈರಲ್ ಮಾಡಿಬಿಟ್ರೆ ಸರ್ ಇದನ್ನು ಅಂತ. ಬೇಕು ಅಂತ ವೈರಲ್ ಮಾಡೋಂಗಿದ್ರೆ ಒಂದು ಸೂಪರ್ ಸ್ಟಾರ್ನ ಕರ್ಕೊಂಡ್ಬಂದ್ಬಿಟ್ಟು ಅವ್ರ ಶೂಟಿಂಗ್ನ ನಾನು ಯಾರಿಗಾರು ಈ ಕಡೆ ಬಿಡ್ತೀನಿ ಸರ್, ಒಂದು ಟ್ರೈಲರಿಗೆ ಬಿಡ್ತೀನಿ, ಮಾಡೋಂಥದ್ದು ಏನಿದೆ ಅದರಲ್ಲಿ. ಸೊ ಅವರಿಗೆ ಟೇಬಲ್ ಮೇಲೆ ಹೇಳ್ತಾರೆ, ಹಿಂಗೆ ಕೇಳೋ ಇದು ಈ ವಿಷಯ ಹಿಂಗೆ. ನಾನು ನೋಡಿದ್ರು ಏನೋ ಅಂತ, ನೀವು ಈ ಪಾತ್ರ ಮಾಡಿದ್ರೆ ನನಗೆ ಈ ಸಿನಿಮಾ ಸಿಗುತ್ತೆ ಅಂದೆ. ಓಕೆ ಸೀದಾ ಸರ್. ನಾನು ಯಾವಾಗಲೂ ನಾನು ಇಷ್ಟು ವರ್ಷ 15 ವರ್ಷದ ಸಂಬಂಧದಲ್ಲಿ ಮಾಡಾದ ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲ ಸರ್, ಇವ್ನು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೆ. ನೀವು ಈ ಸಿನಿಮಾ ಪಾತ್ರ ಒಪ್ಕೊಂಡ್ರೆ ನಂಗೆ ಬೇರೆಯವ್ರು ಯಾರೋ ಹೇಳಬೇಕು ಅನ್ನೋ ಮೈಂಡಲ್ಲಿ ಇಲ್ವೇ ಇಲ್ಲ, ಆಪ್ಷನ್ನೇ ಇಲ್ಲ, ಪ್ಲ್ಯಾನ್ ಬಿ ಇಲ್ಲ. ನೀವು ಇದು ಹೇಳಿದ್ರೆ ನಂಗೆ ಸಿಗುತ್ತೆ, ಇಲ್ಲ ಅಂದರೆ ಸ್ವತಃ ಗೊತ್ತಿದ್ದು. ಅವರು ಸರ್ ಅಣ್ಣ ನೀವು ಹೇಳಿಲ್ಲ ಅಂದರೆ ನಾವು ಬಿಟ್ಬಿಡ್ತೀವಿ ಇಲ್ಲಿಗೆ ಅಂತ ಡೈರೆಕ್ಟರ್ ಕೂಡ ಹೇಳಿದ್ರು. ಸರಿ ರಾಜೀವ್ ನಾನು ಮಾಡ್ತೀನಿ ನಡೀರಿ, ಡನ್, ಅಷ್ಟೇ ಸರ್. ಓಕೆ ಅಷ್ಟೇ, ಓಕೆ ಸರ್. ಇವತ್ತು ನಿನಗೆ ಗೊತ್ತು ಅವರು 2 ದಿನದ ಕಾಲ್ ಶೀಟಿಗೆ ಏನು ಚಾರ್ಜ್ ಮಾಡ್ತಾರೆ ಅಂತ. ಅಷ್ಟೇ ಸರ್ ನಡೆದಿದ್ದು. ಸೊ ಈ ಥರದ್ದೊಂದು ಪಾತ್ರದಲ್ಲಿ ಅವ್ರು ನನಗೆ ವಿಷಯ ಹೇಳಬೇಕು ಅಂತ ಹೊರಟಿರೋ ಸಿನಿಮಾ. ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಹಿಮ್ಸೆಲ್ಫ್ ಕ್ಯಾನ್ ಥಿಂಕ್ ದಿಸ್ ಇಸ್ ಎ ಮೆಸೇಜ್ ಅಂದಾಗ ಕತೆ ತಾನೆ ಸರ್ ಹೀರೋ. ಫಸ್ಟ್ ಸಬ್ಜೆಕ್ಟ್ ಇಷ್ಟ ಆಗಿರೋದಕ್ಕೆ ಅವ್ರು ಒಪ್ಕೊಂಡಿರ್ತಾರೆ, ದೆನ್ ರಾಜೀವ ಕಮ್ಸ್. ಕರೆಕ್ಟ್. ಸಿನಿಮಾ ವಿಚಾರದಲ್ಲಿ ಹೌದೌದು ನಿಮ್ಗೆ ಚೆನ್ನಾಗಿ ಗೊತ್ತು ಅವ್ರು ಯಾರು ಸಿನಿಮಾ ವಿಚಾರದಲ್ಲಿ ಅದು ಫಸ್ಟ್ ಅವರೇ ಅದೇನೆ ಕತೆ ಪಾತ್ರ. ಹಾಂ, ಕಂಟೆಂಟ್ ಒಪ್ಕೊಂಡಿದ್ದಾರೆ, ಕಂಟೆಂಟ್ ಇಷ್ಟ ಆಗಿದೆ. ಅದೇ ಥರ ನನಗೂ ಧೈರ್ಯ ಆಯಿತು, ಇಲ್ಲ ಇದನ್ನು ಇವ್ರ ಕೈಯಲ್ಲಿ ಹೇಳಿಸ್ಬೋದು ಅಥವಾ ಇದನ್ನು ಯಾರಿಗಾದರೂ ಹೇಳಿದ್ರೆ. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ದಿ ಬ್ಯೂಟಿ ಆಫ್ ದಿಸ್ ಕಂಟೆಂಟ್ ಈಸ್ ಯು ಟೆಲ್ ಇಟ್ 10 years ಡೌನ್ ದ ಲೈನ್ ಫ್ರಮ್ ನೌ, ಇಟ್ ವಿಲ್ ಸ್ಟಿಲ್ ಬಿ ಫ್ರೆಶ್ ಸಬ್ಜೆಕ್ಟ್, ಇಟ್ ವಿಲ್ ಸ್ಟಿಲ್ ಬಿ ಫ್ರೆಶ್, ಬಿಕಾಸ್ ಇಟ್ ಈಸ್ ಯು ಆರ್ ಲಿವಿಂಗ್ ವಿತ್ ಇಟ್ ಎವ್ರಿ ಡೇ. ಪ್ರತಿದಿನ ನೀನು ಅದು ಜೀವಿಸ್ತಾ ಇದೆಯಾ. ನೋಡಿದ್ರ ಸುದೀಪ್ ಸರ್ ಏನಾದ್ರು ಮೂವಿ ತೋರಿಸಿಲ್ಲ? ನೋಡಿಲ್ಲ. ಇಲ್ಲ, ಆ ಅಣ್ಣ ಅಲ್ಲಿದ್ದಾರೆ. ನಾನು ಡೇಟ್ ಹಂಗೋ ಹಿಂಗ ಈ ಜಂಜಾಟದಲ್ಲಿ ಡೇಟ್ ಅನೌನ್ಸ್ ಆಯಿತು ಅಂತಲೂ ಹೇಳಿದೆ. ಅವರು ಬ್ಯುಸಿ ಇದ್ದಾರೆ ಅನಿಸುತ್ತೆ. ಬಟ್ ತೋರಿಸ್ಲೇಬೇಕು ಅವ್ರು, ನಾನು ತೋರಿಸ್ತೀನಿ. ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. 3rd ಅಲ್ವ, ಇನ್ನು 10 days ಟೈಮ್ ಇದೆ. ಸೊ ನೋಡೋಣ, ಅವ್ರು ನೋಡಿ. CCB ಆಗಬೇಕಾಗಿ ರಾಜೀವ್ CCLಗೆ ಹೋಗಿ ಆಡ್ತೀರಾ? ಕ್ರಿಕೆಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ಒಂದು ಸ್ಪೋರ್ಟ್ಸ್ ಕೋಟ ಇದ್ದರೆ ಹೋಗ್ತೀನಿ ಅಂತ ಕೂತವರಿಗೆ ಸಿನಿಮಾದ ಮುಖಾಂತರ ಸ್ಪೋರ್ಟ್ಸ್ ಕೋಟ ಸಿಗುತ್ತೆ ನಿಮಗೆ ಅಲ್ವಾ? ಚೆನ್ನಾಗಿ ಹೌದು. ಸಿನಿಮಾ ನೋಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಜೊತೆಗೆ ಒಂದು ಸ್ಪೋರ್ಟ್ಸ್ ಕೋಟ ಅಂದರೆ ಅದು ಕ್ರಿಕೆಟು ಅಂತ. ಕರೆಕ್ಟ್. ಬಟ್ ಕ್ರಿಕೆಟ್ ನೀವು ಅವಾಗ ಹೇಳ್ದಂಗೆ ಚಿಕ್ಕ ವಯಸ್ಸಿನ ಆಡ್ಕೊಂಡ್ಬಂದಿದ್ರೆ ತುಂಬ ಪ್ಯಾಷನೇಟು. ಯಾವತ್ತೂ ನಿಮ್ಮ ತಲೆಗೆ ನಾನೊಬ್ಬ ಕ್ರಿಕೆಟ್ ಪ್ಲೇಯರೇ ಆಗಬೇಕು ಪ್ರೊಫೆಷನಲಿ ಅಂತ ಬಂದಿಲ್ವಾ? ಬಂದಿದೆ. ಟ್ರೈ ಮಾಡಿದ್ದೀರಾ? ಬಂದಿದೆ. ಇದನ್ನು ಹೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ನಂಗೆ ನಾಚಿಕೆ ಯಾವತ್ತೂ ಆಗಲ್ಲ ಸರ್, ನಿಜ. ನಾಚಿಕೆ ಏನಕ್ಕೆ ಸರ್? ನಾನು ಕಾಸು ಕೊಟ್ಟು ಬ್ಯಾಟೇ ತಗೊಂಡಿಲ್ಲ ಸರ್, ನಂಬ್ತೀರಾ ಇದನ್ನು? ಎಲ್ಲ ಗಿಫ್ಟೆಡೇನಾ? ಹೌದು. ದುಡ್ಡು ಕೊಟ್ಟು ಶೂ ತೊಗೊಂಡಿಲ್ಲ. ಓಕೆ. ದುಡ್ಡು ಕೊಟ್ಟು ಗ್ಲೌಸ್ ತೊಗೊಂಡಿಲ್ಲ, ಪ್ಯಾಡ್ಸ್ ತೊಗೊಂಡಿಲ್ಲ. ನಿಜ. ನಿಮ್ಮ ಆಟ ನೋಡಿ ಇನ್ನೊಬ್ರು ಕೊಡ್ಸಿರೋದೆಲ್ಲ. ಅದರಲ್ಲಿ ಯಾರ್ಯಾರು ಕೊಟ್ಟಿರೋ? ಕಷ್ಟ ಇದೆ ಸರ್. ನನಗೆ ರಘುನಂದನ್ ಅಂತ ನನ್ನ ಕೋಚ್. ಓಕೆ. ಆವಾಗ ಡಿವಿಷನ್ ಶುರು ಮಾಡಿದಾಗ, ರಾಜೀವ ತಗೊಳ್ಳೋ, ನನಗೆ ಕಿಟ್ ಯೂಸ್ ಮಾಡ್ತಾರೆ, ನೀವು ಯೂಸ್ ಮಾಡು, ಥ್ಯಾಂಕ್ಸ್ ರಘು ಸರ್. ಸರ್ ಅಪ್ಪಂಗೆ ತಕ್ಕೊಡೋಕ್ಕೆ ಶಕ್ತಿ ಇಲ್ಲ ಸರ್ ಅವಾಗ, ಅಷ್ಟು ಆ ಥರದ್ದೊಂದು ಪರಿಸ್ಥಿತಿ ಯಾವಾಗಲೂ. ಸ್ಕೂಲ್ ಟೈಮ್ಸಿಂದನೂ ಹಾಗೆ ಇತ್ತು ನಮಗೆ ಯಾವಾಗಲೂ. ವಿ ಕಮ್ ಔಟ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಪೊಲೀಸ್ ಕಾನ್ಸ್ಟೇಬಲಿಂದ ಶುರು ಮಾಡಿದ್ದು, ರಿಟೈರ್ಡ್ ಆಗ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಕ್ವಾರ್ಟರ್ಸಲ್ಲೇ ಬೆಳೆದಿದ್ದು. ಕ್ವಾರ್ಟರ್ಸ್ ಮನೆ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ. ಅಲ್ಲಿ ಆ ಮನೆಗೆ ಅಣ್ಣನೂ ಬಂದಿದ್ದಾರೆ ಒಂದು ಸರಿ, ಗೊತ್ತಾ? ಊಟಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಒಂದು ಕಾರ್ ಬಂದರೆ, ಜಾಗ್ವಾರ್ ಒಂದು ಕಾರ್ ಬಂದರೆ ಕ್ವಾರ್ಟರ್ಸ್ ಮನೆಯಲ್ಲಿ
ಆ ರೋಡ್ ಒಂದೇ ಕಾರ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಮನೆಗಳಿರೋದು ದೊಡ್ಡದು ಆ್ಯಕ್ಚುಲಿ. ಕ್ಲೀಶೆ ಅಲ್ಲ ಇದು, ಹೌದಲ್ಲ, ರಿಯಾಲಿಟಿ. ರಿಯಾಲಿಟಿ. ಹೌದು. ಜಾಗ್ವಾರ್ ಕಾರ್ ಬಂದರೆ ಆ ಕಡೆ ಇನ್ನೊಂದು ಕಾರ್ ಆ ಕಡೆಯಿಂದ ಹೋಗೋಕ್ಕಾಗಲ್ಲ, ಅಥವಾ ಒಂದು ಸೈಕಲ್ ಹೋಗೋಕ್ಕಾಗಲ್ಲ, ಆ ಥರದ್ದು ಕ್ವಾರ್ಟರ್ಸ್ ಅದಲ್ಲ. ಸೊ ಆ ಥರದ್ದೊಂದು ಜಾಗ. ಆ ಮನೆಗೆ ನನಗೆ ಅವ್ರಿಗೆ ಕರೆಸ್ಬೇಕು ಒಂದು ಭಾರಿ ಆಸೆ ಇತ್ತು. ಅಪಾರ್ಟೆಡ್ ಆಗಕ್ಕೆ ಮುಂಚೆ ಆಡುಗುಡಿ ಪೊಲೀಸ್ ಕ್ವಾರ್ಟರ್ಸ್ ಕರೆಸ್ದೆ. ಮನೇಲಿ ಬಂದಿದ್ರು. ಅಣ್ಣಂಗೆ ಅಕ್ಕಿ ರೊಟ್ಟಿ ಇಷ್ಟ ತುಂಬ ಆವಾಗ. ಅಕ್ಕಿ ರೊಟ್ಟಿ ಮಾಡಿಸಿ ಅದೇ ಮನೇಲಿ ತಿಂದು ಅಣ್ಣ ಅಕ್ಕ ಎಲ್ಲ ಅವರು. ಸೊ ನಾನೇನು ಹೇಳೋಕೆ ಹೊರಟೆ ಅಂದರೆ, ಈ ಥರದ್ದು ಏನೋ ಈ ಏನು ಹೇಳ್ತಾರೆ, ಕೇಳ್ಬೋದು ನಾನು ತಗೊಡಿ ಅಂತ, ಆದರೆ ತೆಗೆದುಕೊಡೋಕ್ಕಾಗಲ್ಲ ಅವ್ರಿಗೆ ಅಂತ ಗೊತ್ತಲ್ಲ. ಸೊ ಹೋಗ್ತೀನಿ ಅಲ್ಲಿ ಎಲ್ಲ ಆಡಬೇಕಾದ್ರೆ, ಸರ್ ನನಗೆ ಜ್ಞಾಪಕ ಇಂದಲೂ ಸಂದೀಪ್, ನಾನು 9ನೇ ಕ್ಲಾಸ್ ಓದಬೇಕಾದ್ರೆ ನನಗೆ ಕರೆಕ್ಟಾಗಿ ಕ್ರಿಕೆಟ್ ಈ ಹುಡುಗ ಫೀಲ್ಡಿಂಗ್ ಕೊಡೋನು, ಇವ್ನು ಎಲ್ಲಿ ನಿಲ್ಸರು ಬಾಲ್ ಹಿಡಿತ ಅನ್ಕೊಳವನು, ಇವ್ನು ನನ್ನ ಮಗ ಹಾರ್ತ ಅನ್ಕೊಳವನು, ಇವ್ನು ಬಾಲ್ ಹಿಡಿದ್ರೆ ಎಸ್ತ ಅನ್ಕೊಳವನು, ಇವ್ನು ಸಖತ್ ಫಾಸ್ಟ್ ಇದ್ದಾನೆ ಅನ್ಕೊಳೋ ಅಂತ ಶುರು ಮಾಡೋದು ನನಗೆ ಒಂದು ಗೊತ್ತಾಗತ್ತಲ್ಲ ನಿಂಗೆ ಮೈಂಡಲ್ಲಿ. ಅದು ಗೊತ್ತಾಗಿದ್ದು ನಂಗೆ 9th 9ನೇ ಕ್ಲಾಸಿಂದ. ಅವತ್ತಿಂದ ಇವತ್ತಿರೋವರೆಗೂ 9ನೇ ಕ್ಲಾಸ್ಗೆ ಇವತ್ತಿಗೆ ಕರುನಾಡ ವಿಜಯ ಸೇನೆ ಅಂತ ಒಂದು ಸೇನೆ ಇದೆ ಸರ್. ಅದರ ಹೆಡ್ ದೀಪಕ್ಕೆ ದೀಪಣ್ಣ ಅಂತ ನಾನು ಕರೆಯೋದು. ಇವತ್ತು ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿ, ಜನಕ್ಕೆ ಅವರೆಲ್ಲ ಇದು ಮಾಡ್ತಾರೆ, ಬಟ್ ನಾನು ದೀಪಣ್ಣ ಅಂತಲೇ ಕರೆಯೋದು. ತುಮಕೂರಲ್ಲಿದ್ದು ಅವರು. ಅವತ್ತಿಗೆ ಮಾರುತಿ 800 ಕಳಿಸೋರು ಸರ್. ನಾನು 9ನೇ ಕ್ಲಾಸು ಬೆಳಗ್ಗೆ ಕಳಿಸ್ಬಿಟ್ಟು ಶನಿವಾರ ಭಾನುವಾರ ಮ್ಯಾಚ್ ಕರ್ಕೊಂಡು ಹೋಗೋರು. ಅವನು ಕರ್ಕೊಂಬರೋ ಅಲ್ಲಿ ಫೀಲ್ಡಿಂಗ್ ಮಾಡೋಕ್ಕೆ ನನಗೆ ಬೇಕು ಅನ್ನೋ ಅಂತ. ತುಮಕೂರಿಗೆ ಹೋಗ್ತದೆ ಸರ್. ನಾನು ಮಾಡ್ತಾರೆ, ನಾನು 9ನೇ ಕ್ಲಾಸು. ಗೊತ್ತಾಯ್ತು. ಸ್ಕೂಲ್ ಡೇಸ್ ಒನ್ ವೇ ಸರ್. ಅದು ಅವತ್ತು ಮಾರುತಿ ವೇನಲ್ಲಿ ಬರೋರು ಇಲ್ಲಿಗೆ ಕೊಟ್ರಸ್ಗೆ ಕರ್ಕೊಂಡು ಹೋಗೋರು. ನನ್ನನ್ನು ಕರ್ಕೊಂಡೋಗಿ ಆಡಿಸ್ಬಿಟ್ಟು ಊಟ ಮಾಡಿಸಿ ಮನೆಗೆ ಬಂದುಬಿಟ್ಬಿಟ್ಟು ಕೈಗೆ 100 ರೂಪಾಯಿ ಕೊಟ್ಟು ಹೋಗೋರು. ಓಕೆ, ತುಂಬ ದೊಡ್ಡ ಕಾಸು ಅವತ್ತು. ಬಟ್ ನಿಮ್ಗೆ ಅದೆಲ್ಲ ನೋಡಿದಾಗ 14 ರೂಪಾಯಿ KG ಚಿಕನ್, 16 ರೂಪಾಯಿ, ಸಾರಿ 24 ರೂಪಾಯಿ KG ಚಿಕನ್. ನನ್ನ ಗ್ಯಾಪ್ನೇ ಇದೆ, ಯಾಕಂದರೆ ಅಪ್ಪ ತರೋರಲ್ಲ ಅದನ್ನು. ಅವತ್ತು ನಾನು ಮಾಡಿಸ್ತೀನಪ್ಪ ಇವತ್ತು ಭಾನುವಾರ ಅಂತ. ಸರ್ ಇದೆಲ್ಲ ಸಖತ್ ಖುಷಿ ವಿಷಯ ಸರ್. ನಾನು ತಗೊಂಡೇ ಇಲ್ಲ ಸಂದೀಪ್ ಸರ್, ಬ್ಯಾಟ್ ತೊಗೊಂಡಿಲ್ಲ. ಡಿಗ್ರಿಗೆ ಬರ್ತೀನಿ, ಡಿಗ್ರಿಲೂ ಅಷ್ಟೇ ತೊಗೊಬೇಕು, ಎಷ್ಟೋ ಬೇಡ, 10,000 ಅಂತ ಮಗ, ಚಾನ್ಸೇ ಇಲ್ಲ ಗುರು. ಬ್ಯಾಟ್ ಹಿಡ್ಕೊಂಡು ನನ್ನ ಫ್ರೆಂಡ್ ಮಾಡ್ಕೊಳ್ಳೋದು. ರಾಜೀವ ಚೆನ್ನಾಗಿ ಆಡ್ತಾನೆ ಕಣ, ನೀನು ಆಡು ಮಚ್ಚ ನನ್ನ ಬ್ಯಾಟಲ್ಲಿ. ಯಾವತ್ತೂ ಇಲ್ಲ ಅಂದಿಲ್ಲ ಸರ್ ನನ್ನ ಸ್ನೇಹಿತರು ಯಾರೋ ನನಗೆ, ಯಾಕಂದರೆ ಅವ್ನು ಆಡ್ತಾನೆ ಅಂತ ಗೊತ್ತಲ್ಲ. ಕೊಟ್ಟರೆ ಹೊಡಿತಾನೆ. ನನ್ನ ಬ್ಯಾಟಲ್ಲಿ ಹೊಡೆದಿರೋದು ಅಂತಾರೆ. ನನ್ನ ಬ್ಯಾಟಲ್ಲಿ ಮಗ ಹೊಡೆಯೋದು ಕೊಡೋರು ಸರ್, ಇಸ್ಕೊತಾ ಇದ್ದೆ. ಸ್ಟಡ್ಸ್ ಆಗಲಿ, ನನ್ನ ಗ್ಯಾಪ್ನ ಇರುವಂಗೆ ನಾನು ಸ್ಟಡ್ಸ್ ತೊಗೊಂಡಿದ್ದೀನಿ. ಅಂದರೆ ಅದರ ಸೆಕೆಂಡ್ PUCನಲ್ಲಿ ಅವಾಗ ಸ್ಟಡ್ಸ್ ಅಂತ ಬರೋದು ಸರ್, ವೈಟ್ ಕಲರ್ ಶೂಗೆ ಬಟನ್ಸ್ ಬರೋದು. ಅದನ್ನು ನಾನು ತೊಗೊಂಡಿದ್ದೆ. ಅದನ್ನು ಪೇಪರ್ ಹಾಕ್ತಿದ್ದೆ, ಮನೆಗೆ ಪೇಪರ್ ಹಾಕ್ತಿದ್ದೆ. ಆ ಪೇಪರ್ ದುಡ್ಡು ಅದು ತೊಗೊಂಡೆ ಸರ್. ಅದನ್ನು 340 ರೂಪಾಯಿ ಶೂ, ಅದು ಪೇರು, ಒಳ್ಳೆ ಶೂ, ಚೆನ್ನಾಗಿತ್ತದು. ಏನೇನು ಕೆಲಸ ಮಾಡಿದ್ದೀರಿ ಲೈಫಲ್ಲಿ? ಪೇಪರ್ ಹಾಕಿದ್ದೀನಿ, ಮತ್ತು ನನ್ನ ಹಾಲಿಡೇಸು, ಹ್ಯಾಪಿ ಸ್ಪೆಂಡಿಂಗ್ ಟೈಮ್ಸು, ಅಜ್ಜಿ ಮನೆ, ಈ ಥರ ಎಲ್ಲ ನೋಡೇ ಇಲ್ಲ ಸಂದೀಪ್. ನಾನು ಸೆಕೆಂಡ್ PUC ಎಕ್ಸಾಮ್ ಬರದೆ ಹಾಲಿಡೇಸ್ ಅಂತ ಹೇಳಿದ್ರು. ಇವತ್ತು ಎಕ್ಸಾಮ್ ಮುಗಿಸ್ದೆ, ಇವತ್ತು ಮನೆಗೆ ಬರ್ತೀನಿ. ಕೋಟಸಲ್ಲ ಇದ್ದಿದ್ದು. ಅದು ನನ್ನ ಪಕ್ಕದ ಮನೆಯಲ್ಲಿ ಸೂರಿ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಒಳ್ಳೆ ಹುಡುಗ. ಅವನು ಇಲ್ಲಿ ಸೂಪರ್ ಮಾರ್ಕೆಟ್ ಓಪನ್ ಆಗ್ತದೆ ಅಂತೆ, ಹುಡುಗ ತಗೊಂತವ್ರೆ, ಒಂದು ಕೆಲಸಕ್ಕೆ ತಗೊಂತವ್ರೆ, 1,700 ರೂಪಾಯಿ ಕೊಡ್ತಾರಂತೆ. SIPF ಕಟ್ ಮಾಡಿ 1,400 ರೂಪಾಯಿ ಸಿಗುತ್ತೆ ತಿಂಗಳಿಗೆ. ರಾಜೀವನ್ನ ಸೇರ್ಕೊಂತೇನೋ? ಅವ್ನು ರಾಜೀವ್ನಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಕಳಿಸ್ರಿ, ಮಾಡ್ತಾನೆ ಚೆನ್ನಾಗಿ ಇಂಗ್ಲೀಷು, ಸಾಕಷ್ಟಿದೆ ಸೂಪರ್ ಮಾರ್ಕೆಟಿಗೆ ಅಂತ. ಸರ್ ನೀವು ಇವತ್ತೇನು ಫೋರಮ್ ನೋಡ್ತಾ ಇದ್ರು, ಆ ಫೋರಮ್ ಮಾಲ್ ಇನ್ನೂ ಇರಲಿಲ್ಲ. ಎದುರುಗಡೆ ಪಿಜ್ಜಾ ಹಟ್, ದಟ್ ವಾಸ್ ದ ಓನ್ಲಿ ಸಿಗ್ನೇಚರ್ ಕೋರ್ಮಂಗ್ಲಾಗೆ. ಪಿಜ್ಜಾ ಹಟ್ ಅಂತಾರೆ, ಪಿಜ್ಜಾ ಹಟ್ ಕಾರ್ನರೇ ಸಿಗ್ನೇಚರ್ ಅಡ್ರೆಸ್. ಹೌದು, ಇವಾಗ ನಾವು ಶಿರ್ಕಿ ಅಂತೀವಲ್ಲ ಹಾಗೆ. ಗೂಗಲ್ ಮ್ಯಾಪ್ ಇರಲಿಲ್ಲ ನಿಮಗೆ? ಇರಲಿಲ್ಲ, ಆಯಿತಾ. ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಸರ್, ಇವತ್ತು ದೊಡ್ಡ ಬಿಲ್ಡಿಂಗ್ ಇದೆ ಅದರ ಎದುರುಗಡೆ. ಅದು ಬಂದು 3000 ಸ್ಕ್ವೇರ್ ಫೀಟು. ಕೆಳಗಡೆ ಇರೋದು ಇವತ್ತಿಗೆ ಮಹಾರಾಜ ಅಂತಂದರೆ ಅದು ಏನೋ ಇದೆ. ಅಲ್ಲಿದ್ದು ಮಂಡೇ ಟು ಸಂಡೇ ಅಂತ ಸೂಪರ್ ಮಾರ್ಕೆಟ್, M2S ಅದರ ಹೆಸರು. ಆ M2Sಗೆ ಇಂಟರ್ವ್ಯೂ ಕೊಡೋದಕ್ಕೆ ವಿಲ್ಸನ್ ಗಾರ್ಡನ್ಗೆ ಹೋಗಬೇಕಿತ್ತು. ಸೈಕಲಲ್ಲಿ ಹೋದೆ ಸರ್, ಅವ್ನು ಕರ್ಕೊಂಡೋದ. ಅವನು ಸೇಲ್ಸ್ ಎಕ್ಸಿಕ್ಯೂಟಿವ್, ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್. ಏನು ಕೆಲಸ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಾಸೆಸ್ ಫುಡ್ ಇರುತ್ತಲ್ಲ, ಅಲ್ಲಿ ನಿಂತ್ಕೊಳ್ಳೋದು ಅಷ್ಟೇ ಸರ್.
ಈಗ ನಾವು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಪಾಪ ನಾವು ಅವ್ರನ್ನ ಸರಿಯಾಗಿ ಮಾತಾಡ್ಸಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅದನ್ನ ತಗೊಂಬಂದು ಜೋಡಿಸ್ತಾ ಇರ್ತಾರೆ ಅಂತೀವಿ. ನಾನು ಸೇರ್ಕೊಂಡಿದ್ದು ಪ್ರಾಸೆಸ್ ಫುಡ್ ಬಿಸ್ಕೆಟ್ ಸೆಕ್ಷನಾಗಿ ನಾನು ಸೇರ್ಕೊಂಡೆ ಸರ್. ಜೋಡಿಸೋದು ಅಷ್ಟೇ, ಇದು ಜೋಡಿಸೋದು ತಗೊಂಬಂದು ಕೊಡ್ತಾರೆ, ತಗೊಂಬಂದು ಎಷ್ಟೊಂದು ಥರ ಬಿಸ್ಕೆಟ್. ಸಂದೀಪ್, ಒಂದು ಪ್ಯಾಕೆಟ್ ಬಿಸ್ಕೆಟು ಡಾರ್ಕ್ ಫ್ಯಾಂಟಸಿ ಅಥವಾ ಅವತ್ತಾಗ ಬರ್ತಾ ಇದ್ದು ಬೇರೆ, ಅದು ದೊಡ್ಡ ಪ್ಯಾಕೆಟು 300 ರೂಪಾಯಿ. ನೀನು ನಿಜವಾಗ್ಲೂ ಅದನ್ನ ನೋಡಿ ನಾನು ಬೀಳಿಸ್ಬಿಟ್ರೆ ಎಲ್ಲಪ್ಪ 300 ರೂಪಾಯಿ ಕಟ್ಟಬೇಕು, ಇದೊಂದು ಫೀಲಿಂಗ್ಸ್ ಇದೆಲ್ಲ ಹೇಳೋಕ್ಕೆ. ಯು ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಅದನ್ನ ಬೀಳಿಸ್ಬಿಟ್ರೆ ಎಲ್ಲಿ ಗುರು ಹೊಡೆದಾಗ್ಬಿಡುತ್ತೆ, ಹೆಂಗೆ ಕಟ್ಟಬೇಕಲ್ಲ ಗುರು ಅಂತ ನೀಟಾಗಿ ಜೋಡಿಸೋದು ಮಾಡೋದು. ಸಂದೀಪ್, ATM ಮಿಷಿನ್ಗೆ ಎ ಟಿ ಎಮ್ಗೆ ಹೋದರೆ ATM ಮಿಷಿನ್ ಒಳಗಡೆ ಅಥವಾ ATM ಅಂಗಡಿ ಅಂತಾರೆ ಅದನ್ನು, ವಾಟ್ ಯು ಕಾಲ್ ದಟ್, ATM ಮಿಷಿನ್ಗೆ ಹೋದರೆ ATM ಮಷಿನ್ ನನಗೆ ಈಚೆ ಬರೋಕ್ಕೆ ಭಯ ಸರ್. ATM ಕಾರ್ಡನ್ನು ಯೂಸ್ ಮಾಡಿಲ್ಲ ಸರ್ ನಾನು. ಸರ್, ನನ್ನ ಮೈಂಡ್ ಸೆಟ್ ಆಗಲಿ, ನಾನು ಇದ್ದಿದ್ದೆ ಹಾಗೆ. ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗ UTI ಬ್ಯಾಂಕ್ ಇತ್ತು, ಆ ಬ್ಯಾಂಕಲ್ಲಿ ನನಗೆ ಕಾರ್ಡ್ ಕೊಡ್ತಾರೆ. ನಾನು ಡಿಗ್ರಿ ಮುಗಿಸೋವರೆಗೂ, ನಾನು ಸೇರ್ಕೊಂಡಿದ್ದು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸಿ ಸರ್, ನಾನು ಡಿಗ್ರಿ ಮುಗಿಯೋವರೆಗೂ ನಾನು ATM ಕಾರ್ಡ್ ಯೂಸೇ ಮಾಡಿಲ್ಲ ಸರ್, ಸಂಬಳನೂ ತೊಗೊಂಡಿಲ್ಲ. ಮತ್ತೆ ನನಗೆ ಖುಷಿ, ನಮ್ಮ ಅಪ್ಪಂಗೆ 1,500 ರೂಪಾಯಿ ಕೊಡ್ತಾ ಇದೀನಿ ಅಂತ. 1,500 ರೂಪಾಯಿ ಸಂಬಳ. ನೈಟ್ ಶಿಫ್ಟ್ ಮಾಡಿದ್ರೆ ನನಗೆ 150 ರೂಪಾಯಿ ಎಕ್ಸ್ಟ್ರಾ. ನಾನು ಏನು ಎಕ್ಸ್ಟ್ರಾ ದುಡ್ಡು ತೊಗೊತೀನೋ ಅದನ್ನ ತೊಗೊತಾ ಇದ್ದೆ. ನನಗೆ ಬರೀ 70 ಬಸ್ ಪಾಸು ಆಡುಗೋಡಿಯಿಂದ ಜಯನಗರ ರಾಣಿ ಸ್ಥಳದೇವಿಗೆ ಬರೋಕ್ಕೆ. ಫಸ್ಟ್ PU ಸೆಕೆಂಡ್ PU ಅಲ್ಲೇ ಮಾಡಿದ್ದು ನಾನು. ಅದಾದಮೇಲೆ ಡಿಗ್ರಿ BHS ಅಲ್ಲಿ ಮಾಡಿದೆ. 4th ಬ್ಲಾಕಿಗೆ ಬರಬೇಕು ಅಂದರೆ ಒಂದು ಬಸ್ ಪಾಸ್ ಸಾಕು, ವರ್ಷಕ್ಕೊಂದು ಬಸ್ ಪಾಸ್ ಮಾಡ್ಕೊಡ್ತಾರೆ. ಇದು BHS ಆಯಿತಾ. BHS ಬರ್ತಾ ಇದ್ದೆ. ಎಷ್ಟು ಪಾಸ್? 420 ರೂಪಾಯಿ, 380 ರೂಪಾಯಿ ವರ್ಷದ ಪಾಸು ಮಾಡಿಕೊಟ್ಬಿಟ್ಟವ್ರು ನನಗೆ. ನಮ್ಮ ಮನೆಯಿಂದ ಬಂದರೆ ಮೇನ್ ರೋಡ್ ಬಸ್ ಸ್ಟಾಪಿಗೆ ಬರಬೇಕಾದ್ರೆ 2.5 ರೂಪಾಯಿ ಒಂದು ದಿಲ್ ಪಸಂದು ಕಂಪಲ್ಸರಿ ತಿನ್ನಲೇಬೇಕು, ಬಿಸಿ ಬಿಸಿ ಮಾಡ್ಕೊಡೋರು ಅವ್ರನ್ನ. ಆಯಿತಾ. ವಾಪಸ್ ಇಲ್ಲಿಂದ ಹತ್ತಿ ಅಲ್ಲಿ ಇಳಿದಾಗ 2:45 ಕೆಲ್ಸಕ್ಕೆ ಹೋಗ್ಬೇಕು. ನಾನು 2 ಗಂಟೆಗೆ ಹೋಗ್ಬೇಕು ಸೂಪರ್ ಮಾರ್ಕೆಟ್ಗೆ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ 12:30, 8ರಿಂದ 12:30 ಕಾಲೇಜು ಮುಗಿಸ್ಕೊಂಡು ಹೋಗ್ಬೇಕು ನಾನು ಅಲ್ಲಿಗೆ. ಸೊ ಇದು ಬೆಳಗ್ಗೆನೆ ರೆಡಿ ಇರೋದು ಬಿಸಿ ಬಿಸಿ, ಯಾಕಂದರೆ ಅಲ್ಲಿ ಬನ್ ಫೇಮಸ್ಸು. ಮಕ್ಳಿಗೆ ಬನ್ ತೊಗೊಂಡೋಗಿ ಸ್ಕೂಲ್ಗೆ ಕಳ್ಸೋಕೆ ಮಾಡ್ತಾರಲ್ಲ, ಆ ಟೈಮಿಗೆ ಮಾಡ್ಬಿಡೋನಲ್ಲ ಅವನು. 2.5 ರೂಪಾಯಿ ತಗೊಂಡ್ರೆ ಇಷ್ಟು ದುಡ್ಡು ಕೊಡೋನು ಪಾಪ. ಒಂದು ಅಗ್ಲ ಬರೋದು. ಕಟ್ ಮಾಡಿದ್ರೆ ಇಬ್ಬರು ತಿನ್ಬೋದು. ನಾನು ನನ್ನ ಫ್ರೆಂಡ್ಸ್ ಆಧಾರ ಅಂತಿದ್ವಿ, ಕಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ. ಆ ಕಡೆಯಿಂದ ಬರ್ತಾ 2:15ಗೆ ತಿಂಡಿನೇ ಸರ್, ತಿಂಡಿನೇ ಅದೇ. ಇಲ್ಲ ಅಂದರೆ 8 ರೂಪಾಯಿಗೆ ನಮ್ಮ ಇಲ್ಲಿ ಶಾಲಿನಿ ಗ್ರೌಂಡ್ಸ್ ಪಕ್ಕದಲ್ಲಿ ಚಪಾತಿ ಹಾಕೋನು ಅಮ್ಮ. ಅಮ್ಮ ಕಣ್ಣಲ್ಲಿ ಕಡ್ದಾಳಿ ಇದ್ದಾಳೆ ನನಗೆ ಇನ್ನೂ. ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಅಮ್ಮ. ನಮ್ಮ ನೋಡಿದ್ರೆ ಏನೋ ಖುಷಿ ಅವಳಿಗೆ. ಹೋಗ್ತಾ ಇದ್ದಂಗೆ ದುಡ್ಡಿಲ್ಲ ಅಂದ್ರೂ 2 ಚಪಾತಿ ಹಾಕಿ, ತಿಳಿ ಆಲೂಗಡ್ಡೆ ಪಲ್ಯ. ಇವಾಗ ಸಿಗೋದೇ ಇಲ್ಲ ಅದು, ಅದಲ್ಲಿ ನೀನು ಹುಡುಕಿದ್ರು ಸಿಗಲ್ಲ ಅಲ್ವೇ. ತಿಳಿ ಆಲೂಗಡ್ಡೆದು ತುಪ್ಪ ಇರೋಂಗಿರೋದು, 2 ಇಷ್ಟು ಚಟ್ನಿ, 2 ಸರಿ ಹಿಂಗೆ ಕೈಗೆ ತಿನ್ಕೊಂಡ್ಬಿಡ್ತಾ ಇದ್ದವು. 2 ಚಪಾತಿ 8 ರೂಪಾಯಿ ಅಷ್ಟೇ. ಅವಳ ಎಷ್ಟೋ ಸರಿ ಇಲ್ಲದೇ ಇಸ್ಕೊತಾ ಇರಲಿಲ್ಲ. ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ಹೇಳ್ತೀನಿ ಕೇಳಿ ಸ್ಯಾಂಡಿ. ಹೋಗ್ಬಿಟ್ಟು ಅಲ್ಲಿ ತಿನ್ಕೊಂಡು ಬಂದು ಅಲ್ಲಿ ಮುಗಿಸ್ಕೊಂಡು ನಾನು ಹೋಗೋದು. ಫಸ್ಟ್ ಇಯರ್ ಡಿಗ್ರಿ ಆಗೋಯ್ತು, ಸೆಕೆಂಡ್ ಇಯರ್ ಡಿಗ್ರಿ ಆಗೋಯ್ತು. ನಾನು ATM ಕಾರ್ಡ್ ಯೂಸೇ ಮಾಡಿಲ್ಲ ಅಂತ ಹೇಳಿದ್ದೆ ನಾನು ನಿಮಗೆ. ಅಂದರೆ ನೀವು ಸ್ಯಾಲ್ರಿ ನೀವು ವಿಡ್ರಾ ಮಾಡಿಲ್ಲ? ಹಾಂ, ನಾನು ತಗೊತಾನೆ ಇರಲಿಲ್ಲ ಸ್ಯಾಲ್ರಿ. ಕಾರ್ಡ್ ಬ್ಯಾಂಕಲ್ಲೇ ಇರ್ತಿತ್ತು? ಇಲ್ಲ, ಅಪ್ಪನ ಕೊಟ್ಬಿಟ್ಟಿದ್ದೀನಿ. ಅವ್ರು ಪಾಪ ನಾನು ಏನವಾಗ ಕೇಳಿದ್ರು, ಏನು ಕೇಳಿದ್ರು ಕೊಡೋರು. ಏನು ಕೇಳ್ತಾ ಇದ್ದೆ ಮಹಾ ನಾನು. ಸಾಯಂಕಾಲ ಅವತ್ತು ಹೋಗಿ 12 ರೂಪಾಯಿದು ಒಂದು ಡಬಲ್ ಎಗ್ ಹಾಕಿಸಿ ನೂಡಲ್ಸ್ ತಿನ್ನೋದೊಂದು ಅಭ್ಯಾಸ ನಮಗೆ. ಅಲ್ಲೇ ಪಕ್ಕದಲ್ಲಿ ಮುಂಚಿನಪ್ಪ ಗ್ರೌಂಡ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಡಬಲ್ ಬಾರು, ಜಿಮ್ಗೆ ಹೋಗಕ್ಕೆ ಗೊತ್ತಿಲ್ಲ, ಡಬಲ್ ಬಾರಲ್ಲಿ ಎಕ್ಸಸೈಸ್ ಮಾಡೋದು. ಇದು ನಮ್ಮ ದಿನಚರಿ. ನಾನು ಅದಕ್ಕೆ ಹೇಳಿದೆ ಅವಾಗಲೇ, ಯಾವುದೋ ಅಜ್ಜಿ ಮನೆ, ಪಿಜ್ಜಾ ಹಟ್ಟು ಮತ್ತು ಡಾಮಿನೋಸ್ಗೆಲ್ಲ ಹೋಗೋದು ಅದೆಲ್ಲ ನೋಡೇ ಇಲ್ಲ, ಮಾಡೇ ಇಲ್ಲ. ಸ್ಟಿಲ್ ಅದು ಅದ್ಭುತ ಜೀವನ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಲೈಫೇ ಅಷ್ಟೇ. ನಮ್ದು ಇದಿದೆ ಹಿಂಗೆ, ದುಡ್ಡು ತಿನ್ನೋದು ಕಲ್ತು ಬಿಡ್ತೀವಿ ಆ ವಯಸ್ಸಲ್ಲೇ. ಹಾಂ, ಮಾಡೋದು ತಗೊಳ್ಳೋದು ಸರಿ. ಆಮೇಲೆ ಬರೋದು ಫೈನಲ್ ಇಯರ್ ಡಿಗ್ರಿಗೆ ಹೋಗ್ತೀನಿ. ಫೈನಲ್ ಇಯರ್ ಡಿಗ್ರಿಗೆ ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ ಅಪ್ಪನ ಹತ್ರ. 12,000 ರೂಪಾಯಿ ಕಟ್ಟಬೇಕು ಫೀಸ್, 12,000 BHSಗೆ. ಫಸ್ಟ್ ಇಯರ್ ಗೆದ್ವಿ ಕ್ರಿಕೆಟ್. ಹೆಂಗಿದೆ ನೋಡಿ ಸಂದೀಪ್, ಫಸ್ಟ್ ಇಯರ್ ಗೆಲ್ತೀವಿ. ಅನ್ಡಿಫಿಟೆಡ್ ಚಾಂಪಿಯನ್ಸ್ ಅಂತ ಆಗ್ಬೇಕು ಇವಾಗ. ಯಾಕೆ? ಫಸ್ಟ್ ಇಯರ್ ಡಿಗ್ರಿ ಗೆದ್ವಿ, ಫೈನಲ್ ಇಯರ್ ಡಿಗ್ರಿ ಕೊಡ್ತಿದ್ದೀವಿ. ಸೆಕೆಂಡ್ ಇಯರ್ ಡಿಗ್ರಿ ಗೆದ್ವಿ, ತಿರ್ಗಾ ಫೈನಲ್ ಇಯರ್ ಡಿಗ್ರಿ ಕೊಡ್ತಿದ್ದೀವಿ. ಈಗ ಫೈನಲ್ ಬಂದು ಮತ್ತೆ ಫೈನಲ್ ಇಯರ್ ಡಿಗ್ರಿ ಹೊಡೆದ್ರೆ ನಾವು ಅನ್ಡಿಫಿಟೆಡ್ ಚಾಂಪಿಯನ್ಸ್ ಆಫ್ ಕಾಲೇಜ್. ಯಾರು ಆ ಥರ ಹೊಡೆದೇ ಇಲ್ಲ BHS ಹಿಸ್ಟ್ರಿನಲ್ಲಿ. ಫೋಟೋ ಹಾಕ್ಸ್ಬೇಕು ಅಂತ.
ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಯಾಕೆ ರಾಜೀವ ಬರ್ತಾ ಇಲ್ಲ ಅಂತ. ಇಲ್ಲಿ 2 ವರ್ಷ ನನಗೆ ಆಗಲೇ ಕೆಲಸ ಆಗಿಬಿಟ್ಟಿತ್ತಲ್ಲ, 2 ವರ್ಷ ಕೆಲಸ ಮಾಡಿದ್ನಲ್ಲ, ಪೋಸ್ಟ್ ಇಂಕ್ರಿಮೆಂಟ್ ಆಯ್ತು ನನಗೆ. ಈಗ ನಾನು ಕ್ಯಾಶಿಯರ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಯಿತು, ಎಲ್ಲ ಆಯಿತು. ಬಿ ಕಾಮ್ ಹುಡುಗ ಅಲ್ವಾ, ಅಲ್ಲಿ ಒಬ್ಬರು ಅಕೌಂಟೆಂಟು, ನೀನು ಬಿ ಕಾಮ್ ಬ್ಯಾಕ್ಗ್ರೌಂಡ್ ಅಲ್ಲ ಅಕೌಂಟೆಂಟ್ ಕ್ಯಾಶಿಯರ್ ಮಾಡೋ, ಏನು ಮಾಡಿ ಕ್ಯಾಶಿಯರ್ ಮಾಡಿದ್ರೆ ಏನು ಮಾಡ್ತೀರಾ, ಕ್ಯಾಶಿಯರ್ ಮಾಡಿದ್ರೆ ನಿಂಗೆ 2-3 ಸಂಬಳ, 1,000 ಇಂಕ್ರಿಮೆಂಟಿಂಗ್ ನನಗೆ. ಓಕೆ. ಪ್ಲಸ್ ನಿನಗೆ ವೀಕ್ಲಿ ಇನ್ಸೆಂಟಿವ್ ಕೊಡ್ತೀನಿ. ಎಷ್ಟು ಕೊಡ್ತೀಯ ಅಣ್ಣ? ವಾರಕ್ಕೆ 500 ಅಂದರೆ ತಿಂಗಳಿಗೆ 2,000. ಕ್ಯಾಶಿಯರ್ಗೆ ಮಾತ್ರ, ಯಾಕಂದರೆ ಅವ್ನು ದುಡ್ಡು ಮೇಂಟೈನ್ ಮಾಡಬೇಕಲ್ಲ. ಸರಿ ಅಣ್ಣ, ಏನು ಕೆಲಸ? ಬೆಳಗ್ಗೆ ನಿಂತ್ಕೊಬೇಕು, ಹಿಂಗೆ ಹೋಗಿ ನಿಂತ್ಕೊಂಡ್ರೆ 12 ಗಂಟೆಗೆ ಅದೇ ಬರ್ತಾರ ತಿಂಡಿ, ಒಂದು ಸ್ಕ್ಯಾನ್ ಮಾಡು 12 ಗಂಟೆ ಆದ್ರೂ ನಿಂತಿರ್ಬೇಕು, ರಾತ್ರಿ ರಾತ್ರಿ ತನಕ. 2 ಗಂಟೆಗೆ ನಿಂತ್ಕೊಂಡ್ರೆ ರಾತ್ರಿ 12 ಗಂಟೆ ಆಗುತ್ತೆ. ನಾನು ಈಚೆ ಕಡೆ ಬರೋಷ್ಟು ಬೇಡ, ಹೊಟ್ಟೆ ಹಿಂಗಾಗ್ಬಿಡೋದು, ನಿಂತು ಹಿಂಗೇ 4 ವರ್ಷ ಮಾಡಿದ್ದೀನಿ ಸಂಡಿ. 4 ಇಯರ್ಸ್ ಕ್ಯಾಶಿಯರ್ ಡಿಗ್ರಿ ಆದಮೇಲೂ. ಡಿಗ್ರಿ ಆದಮೇಲೆ ಹೋಗಿ ನಾನು ಫೈನಲ್ ಇಯರ್ ಡಿಗ್ರಿ ಮಾಡಬೇಕಾದ್ರೆ ನಮ್ಮಪ್ಪ ಒಂದಿನ ಬಾರೋ ಹಿಂಗೆ ಹೇಳಿ, ಏನು RX 5 ಸ್ಪೀಡ್ ಬಂತು ನಿಮಗೆ ಅವಾಗ, ಕ್ಯಾಥಲಿಕ್ ಸೈಲೆನ್ಸರ್, ತುಂಬ ರೇರು ಗಾಡಿ ನೋಡೋದು. ನನಗೆ RX ತುಂಬ ಇಷ್ಟ. ಹೆಂಗೆ ಹೇಳೋದು ಮನೆಯಲ್ಲಿ ಗೊತ್ತಿಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಗಾಡೀಲಿ ಹೋಗ್ಬೇಕು ಅನ್ನೋ ಆಸೆ. ನಮ್ಮಪ್ಪ ಪಾಪ ನಾನು ಕಾರ್ಡ್ ಯೂಸೇ ಮಾಡಿದಿಲ್ಲ ಅಂತ ಹೇಳಿದ್ನಲ್ಲ, ಚೀಟಿ ಕಟ್ತಾಯಿದ್ರು ನನ್ನ ದುಡ್ಡನ್ನ. ಸೇವಿಂಗ್ಸು ಗೊತ್ತಿಲ್ಲ ನನಗೆ, ಏನಾದರೂ ಕೊಡಿಸ್ಬೇಕು. ಇಲ್ಲ ಅದೆಲ್ಲ ಇಲ್ಲ, ಇವನು ದುಡ್ಡು ಕೊಡ್ತಾವನೆ, ನಾನು ಖರ್ಚು ಮಾಡ್ಬಿಡ್ತೀನಿ, ಬಟ್ ಏನೋ ಒಂದು ಚೀಟಿ ಹಾಕಿ ಇರಲಿ ಅಂತ. ಡಿಗ್ರಿಯಲ್ಲಿ ನನಗೆ 20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತಾರೆ. ಅವತ್ತಿಗೆ ನನ್ನ ಗಾಡಿ 48,000 ರೂಪಾಯಿ, 48,500 ರೂಪಾಯಿ. ಕ್ಯಾಥಲಿಕ್ 2 ಸ್ಟ್ರೋಕ್ RX ಕೊಡ್ತಾರೆ. 5 ಸ್ಪೀಡಲ್ಲಿ ನಂದು 2 ಸ್ಟ್ರೋಕು, 4 ಸ್ಪೀಡೇ. ಅದಾದ್ಮೇಲೆ 5 ಸ್ಪೀಡ್ ಬಂತು, ಬಟ್ ನನಗೆ ಅದು ಕೊಡಿಸ್ತಾರೆ ಕ್ಯಾಥಲಿಕ್. ಅದಾದ್ಮೇಲೆ ನಾನು ಇನ್ನು 22,000 ನಾನು ಲೋನ್ ಕಟ್ಕೊಂಡು ಹೋಗ್ತೀನಿ. ಅದು ನಾನು 2 ವರ್ಷ ಕೆಲಸ ಮಾಡಿದ್ನಲ್ಲ, 1,500, ಅದ್ರಲ್ಲಿ 1,000 ಉಳಿಸಿದ್ರು ಎಷ್ಟು 24 ತಿಂಗಳು 20,000 ಅಲ್ಲೇ ಇದೆ ನಾನು. ಹೌದು ಕೊಡಿಸಿದ್ರು ಗಾಡಿನ. ಆ ಗಾಡಿ ಅದು ನನ್ನ ಮೊದಲನೇ ಗಾಡಿ. ನಾನು ಕೊಡಿಸಿದಲ್ಲ ಕಣೋದು, ನಿನ್ನ ದುಡ್ಡೆಲ್ಲ ನೀನು ತೊಗೊಂಡ್ರೆ ಅದು ಸರಿ ಆಯಿತು. ಓಕೆ, ಹೀಗೆ ಶುರು ಮಾಡಿದ್ದು. ಅಲ್ಲಿಂದ ಬಂದು ಬೇರೆ ಇನ್ನೊಂದು ಕಡೆಗೂ ಅಷ್ಟೇ, ಎಲ್ಲ ಕಡೆ ಕರೆದ ಕಡೆ ಎಲ್ಲ ಕ್ರಿಕೆಟ್ಗೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಟೂರ್ನಮೆಂಟ್ ಗೆದ್ರೆ ಖುಷಿಗೆ ರಾಜೀವ್ 1,000 ಕೊಡು. ಬೀಟ್ ಪ್ಲಸ್ ಕರ್ನಾಟಕ.